ಎಜಿ ನ್ಯೂಸ್ ಇಂಪ್ಯಾಕ್ಟ್ನಿಂದ ಕೃಷಿ ವಿಜ್ಞಾನಿಗಳು ರೈತರ ಜಮೀನಿಗೆ ಭೇಟಿ, ನಾಶವಾದ ಹೆಸರು ಬೆಳೆ ಪರಿಶೀಲಿಸಿದ್ದಾರೆ. ಗದಗ ಜಿಲ್ಲೆ ಅನ್ನದಾತರಿಗೆ ಮತ್ತೊಂದು ಸಂಕಷ್ಟ. ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡ ಡೇಂಜರ್ಸ್ ಕೀಟ ಬಾಧೆ ರೈತರ ಜೀವ ಹಿಂಡುತ್ತಾ ಇದೆ. ವಿಚಿತ್ರ ಕೀಟ ಬಾಧೆ ಹೆಚ್ಚಾಗಿದೆ. ಕಟಾವಿಗೆ ಬಂದ ಬಂಪರ್ ಹೆಸರು ಗೊಂಚಲು ಹೆಸರು ಕಾಯಿ ಕಟ್ ಮಾಡಿ ನೆಲಕ್ಕೆ ಬೀಳಿಸ್ತಾ ಇರುವಂತಹ ಡೇಂಜರ್ಸ್ ಕೀಟ ಬಾಧೆ ಎನ್ನುತ್ತಾರೆ. ರೈತರು ಸಂಜೆ ಜಮೀನಿನಲ್ಲಿ ಹೋದಾಗ ಭರ್ಜರಿ ಹೆಸರು ಗೊಂಚಲುಗಳಿಂದ ಕಂಗೊಳಿಸ್ತಾ ಇರುವಂತಹ ಹೆಸರು ಬೆಳಿಗ್ಗೆ ರೈತರು ಜಮೀನಿಗೆ ಹೋಗಿ ನೋಡಿದ್ರೆ ಗಿಡದಲ್ಲಿನ ಹೆಸರು ಗೊಂಚಲು ನೆಲಕ್ಕೆ ಬಿದ್ದಿರೋ ಕಾಯನ್ನ ನೋಡಿ ಕಂಗಲಾಗಿದ್ದಾರೆ ರೈತರು. ಗದಗ ತಾಲೂಕಿನ ತಿಮ್ಮಾಪುರ ಹರ್ಲಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಕಾಣಿಸಿಕೊಂಡ ಈ ಕೀಟ ಬಾಧೆ ಹೆಚ್ಚಾಗಿದೆ. ಹೆಸರು ಕಾಯನ್ನ ಕಟ್ ವರ್ಮ್ ಅನ್ನೋ ಕೀಟ ರಾತ್ರೋತ್ರಿ ಹೆಸರು ಗೊಂಚಲು ಕಟ್ ಮಾಡ್ತಾ ಇದೆ. ಈ ಕೀಟ ಬಾಧೆ ರಾತ್ರಿ ಮಾತ್ರ ಕಾರ್ಯಾಚರಣೆ ಮಾಡುತ್ತೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಹೇಳಿದ್ದಾರೆ. 70 ವರ್ಷದ ನಮ್ಮ ಕೃಷಿ ಬದುಕಿನಲ್ಲಿ ಈ ರೀತಿಯ ಕೀಟ ಬಾಧೆಯನ್ನ ಎಂದೆಂದಿಗೂ ಕಂಡಿಲ್ಲ ಅಂತಿರುವ ರೈತರು ಇದು ಹೊಸ ವೈರಸ್ ಎಂದಿದ್ದಾರೆ. ಎಜಿ ನ್ಯೂಸ್ಗೆ ಎಚ್ಚೆತ್ತುಕೊಂಡ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ತಂಡವು ರೈತರ ಹೆಸರು ಬೆಳೆ ನಾಶವಾದ ಪ್ರದೇಶಕ್ಕೆ ಭೇಟಿ ಕೊಟ್ಟು ರೈತರು ಬೆಳೆದ ಹೆಸರು ಬೆಳೆಯನ್ನ ಪರಿಶೀಲನೆ ಮಾಡಿದ್ರೂ ಕೂಡ ರೈತರಿಗೆ ಸೂಕ್ತ ಪರಿಹಾರ ಕೊಡುವ ವಿಚಾರವನ್ನ ಯಾವ ರೈತರಿಗೂ ಭರವಸೆ ಕೊಡದೆ ಹೆಸರು ಬೆಳೆಯನ್ನ ಪರಿಶೀಲಿಸಿಕೊಂಡು ಹಾಗೆ ಹೊರಟು ಹೋಗಿದ್ದಾರೆ ಎಂದು ತಿಮ್ಮಾಪುರ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಈಗಾಗಲೇ 30% ಹೆಸರು ಬೆಳೆ ಈ ವಿಚಿತ್ರ ಕೀಟ ಹಾನಿ ಮಾಡಿದೆ ಅಂತ ರೈತರು ಗೋಳಾಗಿದೆ. ಇನ್ನು 15 ದಿನದಲ್ಲಿ ಕಟಾವಿಗೆ ಬಂದಿದ್ದ ಹೆಸರು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಅಂತ ರೈತರು ಗೋಳಾಟ ಮಾಡಿದ್ದಾರೆ. ಶೀಘ್ರವೇ ಇದಕ್ಕೆ ಪರಿಹಾರ ಹುಡುಕಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ಅಂದಪ್ಪ ಕೋಳೂರ, ಗದಗ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.